ಓಂ ಶಾಂತಿ. ವಾಣಿ ಡೇಟು 19/8/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ಶ್ರೀಮತದಂತೆ ನಡೆದು ಎಲ್ಲರಿಗೆ ಮುಕ್ತಿ ಜೀವನ್ಮುಕ್ತಿಯನ್ನು ಪಡೆಯುವ ಮಾರ್ಗವನ್ನು ತಿಳಿಸಿ ಇಡೀ ದಿನ ಇದೇ ವ್ಯವಹಾರವನ್ನು ಮಾಡುತ್ತಾ ಇರಿ. ಪ್ರಶ್ನೆ: ತಂದೆಯು ಯಾವ ಸೂಕ್ಷ್ಮ ಮಾತುಗಳನ್ನು ತಿಳಿಸಿದ್ದಾರೆ? ಅವು ಬಹಳ ತಿಳಿದುಕೊಳ್ಳುವಂಥದ್ದಾಗಿವೆ. ಉತ್ತರ: ಸತ್ಯುಗವು ಅಮರಲೋಕವಾಗಿದೆ. ಅಲ್ಲಿ ಆತ್ಮವು ಒಂದು ವಸ್ತ್ರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ಆದರೆ ಮೃತ್ಯುವಿನ ಹೆಸರಿರುವುದಿಲ್ಲ. ಆದ್ದರಿಂದ ಅದಕ್ಕೆ ಮೃತ್ಯುಲೋಕವೆಂದು ಹೇಳಲಾಗುವುದಿಲ್ಲ. ಎರಡನೇದು, ಶಿವತಂದೆಯದು ಬೇಹದ್ದಿನ ರಚನೆಯಾಗಿದೆ. ಬ್ರಹ್ಮನ ರಚನೆಯು ಈ ಸಮಯದಲ್ಲಿ ಕೇವಲ ನೀವು ಬ್ರಾಹ್ಮಣರಾಗಿದ್ದೀರಿ. ತ್ರಿಮೂರ್ತಿ ಶಿವನೆಂದು ಹೇಳುತ್ತಾರೆ. ತ್ರಿಮೂರ್ತಿ ಬ್ರಹ್ಮನಲ್ಲ. ಇವೆಲ್ಲ ಸೂಕ್ಷ್ಮ ಮಾತುಗಳನ್ನು ತಂದೆಯು ತಿಳಿಸಿದ್ದಾರೆ. ಇಂತಹ ಮಾತುಗಳನ್ನು ಕುರಿತು ವಿಚಾರ ಮಾಡಿ ಬುದ್ಧಿಗೆ ತಾವೇ ಭೋಜನವನ್ನು ತಯಾರು ಮಾಡಿಕೊಳ್ಳಬೇಕಾಗಿದೆ. ಧಾರಣೆಗಾಗಿ ಮುಖ್ಯ ಸಾರ: ನಾವು ಬ್ರಹ್ಮನ ಹೊಸ ರಚನೆಯ ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೇವೆ. ಇದನ್ನು ಕೇವಲ ಆಂತರ್ಯದಲ್ಲಿ ತಿಳಿದುಕೊಳ್ಳಬೇಕು. ಯಾರಿಗೂ ಹೇಳುವ ಅವಶ್ಯಕತೆ ಇಲ್ಲ. ಸದಾ ಇದೇ ಖುಷಿಯಲ್ಲಿರಿ. ನಮಗೆ ಶಿವ ತಂದೆಯು ಓದಿಸುತ್ತಾರೆ. ಎರಡನೇದು, ಆಹಾರ ಪಾನೀಯಗಳ ಜಂಜಾಟದಲ್ಲಿ ಹೆಚ್ಚು ಹೋಗಬಾರದು. ಲೋಭವನ್ನು ಬಿಟ್ಟು ಬೇಹದ್ದಿನ ರಾಜ್ಯಭಾಗ್ಯದ ಸುಖವನ್ನು ನೆನಪು ಮಾಡಬೇಕಾಗಿದೆ. ವರದಾನ: ಅನೇಕ ಪ್ರಕಾರದ ಪ್ರವೃತ್ತಿಯಿಂದ ನಿವೃತ್ತಿಯಾಗುವಂತಹ ನಷ್ಟ, ಮೋಹ, ಸ್ಮೃತಿ ಸ್ವರೂಪ ಭವ, ಸ್ವಯಂನ ಪ್ರವೃತ್ತಿ, ದೈವಿ ಪರಿವಾರದ ಪ್ರವೃತ್ತಿ, ಸೇವೆಯ ಪ್ರವೃತ್ತಿ, ಹದ್ದಿನ ಪ್ರಾಪ್ತಿಗಳ ಪ್ರವೃತ್ತಿ, ಈ ಎಲ್ಲದರಿಂದ ನಷ್ಟ, ಮೋಹ ಅರ್ಥಾತ್ ನ್ಯಾರ ಆಗುವುದಕ್ಕಾಗಿ ಬಾಬ್ದಾದಾರವರ ಸ್ನೇಹ ರೂಪವನ್ನು ಎದುರಿಗೆ ಇಟ್ಟುಕೊಂಡು ಸ್ಮೃತಿ ಸ್ವರೂಪರಾಗುವುದರಿಂದ ನಷ್ಟ, ಮೋಹ ಸ್ವತಃವಾಗಿ ಆಗಿಬಿಡುವಿರಿ. ಪ್ರವೃತ್ತಿಯಿಂದ ನಿವೃತ್ತಿರಾಗುವುದು ಅರ್ಥಾತ್ ನನ್ನತನವನ್ನು ಸಮಾಪ್ತಿ ಮಾಡಿ ನಷ್ಟ, ಮೋಹ ಆಗುವುದು. ಈ ರೀತಿಯ ನಷ್ಟ, ಮೋಹ ಆಗುವ ಮಕ್ಕಳು ಬಹಳ ಕಾಲದ ಪುರುಷಾರ್ಥದಿಂದ ಬಹಳ ಕಾಲದ ಪ್ರಾರಬ್ಧ ಪ್ರಾಪ್ತಿಯ ಅಧಿಕಾರಿ ಆಗುವರು. ಸ್ಲೋಗನ್: ಕಮಲದ ಹೂವಿನ ಹಾಗೆ ಭಿನ್ನರಾಗಿ, ಆಗ ಪ್ರಭುವಿನ ಪ್ರೀತಿ ಸಿಗುತ್ತಿರುವುದು. ಅವ್ಯಕ್ತ ಸೂಚನೆ: ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ. ಯಾರು ನಂಬರ್ 1 ಪತಂಗಗಳಿರುತ್ತಾರೆ ಅವರಿಗೆ ಸ್ವಯಂನ ಅರ್ಥಾತ್ ಈ ದೇಹ ಭಾನದ ಹಗಲು ರಾತ್ರಿಯ ಹಸಿವು ಮತ್ತು ಬಾಯಾರಿಕೆಯ ತಮ್ಮ ಸುಖದ ಸಾಧನೆಗಳ ಯಾವುದೇ ಮಾತಿನ ಆಧಾರವಿಲ್ಲ. ಅವರು ಎಲ್ಲ ಪ್ರಕಾರದ ದೇಹದ ಸ್ಮೃತಿಗಳನ್ನು ಮರೆತು ನಿರಂತರ ಪರಂಜ್ಯೋತಿಯ ಪ್ರೀತಿಯಲ್ಲಿ ಲವಲೀನರಾಗಿರುತ್ತಾರೆ. ಹೇಗೆ ತಂದೆ ಜ್ಯೋತಿ ಸ್ವರೂಪರಾಗಿದ್ದಾರೆ, ಲೈಟ್ ಮೈಟ್ ರೂಪರಾಗಿದ್ದಾರೆ, ಹಾಗೆಯೇ ತಂದೆಯ ಸಮಾನ ಸ್ವಯಂ ಲೈಟ್ ಮೈಟ್ ರೂಪರಾಗಿ ಬಿಡುತ್ತಾರೆ.